ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡಿದ್ದಾಯಿತು. ಅವರು ಬೇಕಾದಷ್ಟು ಧಾರ್ಮಿಕವಾಗಿ ನಂಬಿಕೆಗಳನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ. ಪ್ರತಿ ಬಾರಿಯೂ ಕೂಡ ದೇವರ ಹೆಸರುಗಳನ್ನು ಹೇಳ್ತಿರ್ತಾರೆ, ಶುಭಾಶಯಗಳನ್ನು ಹೇಳ್ತಾ ಇರ್ತಾರೆ, ಸುಭಾಷಿತಗಳನ್ನು ಹೇಳ್ತಾ ಇರ್ತಾರೆ, ಸಂಸ್ಕೃತದ ಶ್ಲೋಕಗಳನ್ನು ಹೇಳ್ತಾ ಇರ್ತಾರೆ. ಎಲ್ಲೆಡೆಯೂ ಕೂಡ ನಾನು ಧಾರ್ಮಿಕವಾದಂಥ ವ್ಯಕ್ತಿ ಅಂತ ತೋರಿಸ್ಕೊಳ್ತಾನೆ ಇರ್ತಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಂಥ ನಂತರದಲ್ಲಿ ಅವರು ಬೇಕಾದಷ್ಟು ದೇವಸ್ಥಾನಗಳಿಗೆ, ಮಠಗಳಿಗೆ ಎಲ್ಲವೂ ಕೂಡ ಭೇಟಿಯನ್ನು ಕೊಟ್ಟರು. ಅಜ್ಜಯ್ಯನ ಮಠಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ಬಂದರು. ಅದಾದ ನಂತರದಲ್ಲಿ ಅವರ ಕ್ಷೇತ್ರ ಕನಕಪುರಕ್ಕೆ ತೆರಳಿ ಒಂದು ರೋಡ್ ಶೋ ಅಲ್ಲೂ ಕೂಡ ಭಾಗಿಯಾದರು. ಅಂದರೆ ಕನಕಪುರದ ಜನತೆಗೆ ಧನ್ಯವಾದ ತಿಳಿಸುವಂತಹ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ರೋಡ್ ಶೋ ಅನ್ನ, ಅಂದರೆ ಅವರ ಅಭಿಮಾನಿಗಳು, ಬೆಂಬಲಿಗರು, ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಆಯೋಜನೆ ಮಾಡಿದ್ರು. ರಾಮನಗರ, ಚನ್ನಪಟ್ಟಣದವರೆಗೂ ಕೂಡ ಆಲ್ಮೋಸ್ಟ್ ರಾಮನಗರ, ಬಿಡದಿ, ಕನಕಪುರ ಈ ಒಂದು ಏನು ಬಾರ್ಡರ್ ಏನಿದೆ, ಕ್ಷೇತ್ರ ಏನಿದೆ, ಎಲ್ಲೆಡೆಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಒಂದು ರೋಡ್ ಶೋ ಅಲ್ಲಿ ಭಾಗಿಯಾಗಿ ಎಲ್ಲರನ್ನು ಕುರಿತು ಮಾತಾಡಿದ್ರು. ಎಲ್ಲರೂ ಕೂಡ ಬಹಳ ಅವರ ಅಭಿಮಾನದಿಂದ ಅವರಿಗೆ ಸೇಬಿನ ಹಾರ ಹಾಕೋದಿರಬಹುದು, ಹಾರ ತುರಾಯಿಗಳನ್ನು ಹಾಕೋದಿರಬಹುದು, ಸನ್ಮಾನ ಮಾಡುವಂಥದ್ದಿರಬಹುದು, ಶುಭಾಶಯಗಳನ್ನು ಕೋರುವಂಥದ್ದಿರಬಹುದು, ಎಲ್ಲವನ್ನು ಕೂಡ ಅವರ ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಮಾಡಿದ್ರು. ಈ ಮಧ್ಯದಲ್ಲಿ ಬಹಳ ಗಮನ ಸೆಳೆದಿದ್ದು ಡಿ.ಕೆ. ಶಿವಕುಮಾರ್ ಅವರ ಭಾಷಣ, ಅವರ ಮಾತಿನ ಮರ್ಮ ಮತ್ತು ರಾಜಕೀಯ ಲೆಕ್ಕಾಚಾರ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಇದನ್ನ ಅಂದರೆ, ರಾಮನಗರದಲ್ಲಿ ಮಾತನಾಡ್ತಾ ಡಿ.ಕೆ. ಶಿವಕುಮಾರ್ ಅವರ ಭಾಷಣದಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದು ಮತ್ತು JDSನವರಿಗೆ ಒಂದು ಮುಕ್ತವಾದಂಥ ನನ್ನ ಬಾಗಿಲು ಯಾವಾಗೂ ತೆರೆದಿರುತ್ತೆ, ನನ್ನ ಮನೆಯ ಬಾಗಿಲು, ನನ್ನನ್ನು ಕೂಡ ನೀವು ಬಳಸ್ಕೊಳ್ಳಬಹುದು ಅನ್ನುವಂಥ ಮಾತೇನಿದೆಯಲ್ಲ ಡಿ.ಕೆ. ಶಿವಕುಮಾರ್ ಅವರು ಆಡಿದ್ದು, ಇದರ ಹಿಂದೆ ಅವರ ಸ್ಟ್ರಾಟಜಿ ಮತ್ತು ರಾಜಕೀಯ ಲೆಕ್ಕಾಚಾರ ಈಗ ಬಹಳಷ್ಟು ಚರ್ಚೆಯಾಗ್ತಾ ಇದೆ. ಅವರು ರಾಮನಗರದಲ್ಲಿ ಮಾತಾಡ್ತಾ ಹೇಳಿದ್ರು, ಈ ಹಿಂದೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಕೂಡ ನಾವು ಅನಿತಾ ಕುಮಾರಸ್ವಾಮಿ ಅವ್ರಿಗೂ ಬೆಂಬಲವನ್ನು ಕೊಟ್ಟಿದ್ದೇವೆ, ಕುಮಾರಸ್ವಾಮಿ ಅವ್ರಿಗೂ ಬೆಂಬಲವನ್ನು ಕೊಟ್ಟಿದ್ದೇವೆ, ನಾವೆಲ್ಲರಿಗೂ ಕೂಡ ಸಪೋರ್ಟ್ ಮಾಡಿದ್ದೇವೆ. ಜೊತೆಗೆ ರಾಮನಗರದ ಜನತೆಗೆ ಹೇಳ್ತಾರೆ, ಎಲ್ಲರಿಗೂ ಕೂಡ ಫ್ರೀ ಸೈಟ್ ಹಂಚಿಕೆ ವಿಚಾರದಲ್ಲಿ ಏನು ತೀರ್ಮಾನ ಆಗಿದೆ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಮತ್ತು ಯಾರೂ ಕೂಡ ನಿರಾಶ್ರಿತರಾಗಿರಬಾರ್ದು, ಎಲ್ಲರಿಗೂ ಕೂಡ ಮನೆಯನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡ್ತೇವೆ, ಎಲ್ಲರ ತಲೆಯ ಮೇಲೆ ಒಂದು ಸೂರಿರಬೇಕು, ಯಾರು ನಿರಾಶ್ರಿತರಿದ್ದಾರೆ ಎಲ್ಲರಿಗೂ ಕೂಡ ನಾವು ಆಶ್ರಯ ಕೊಡುವಂತಹ ಕೆಲಸವನ್ನು ಮಾಡ್ತೇವೆ, ಮನೆಗಳನ್ನು ಕಟ್ಟಿಸ್ಕೊಡ್ತೇವೆ, ಸೈಟ್ಗಳನ್ನು ಕೊಡ್ತೇವೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಮಾತಾಡ್ತಾ ಮುಂದುವರೆದಂತೆ ಹೇಳ್ತಾರೆ. JDSನ ಕಾರ್ಯಕರ್ತರನ್ನು ಕೂಡ ಉದ್ದೇಶಿಸಿ ಮಾತಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ನೀವೇನು ಬೇಜಾರು ಮಾಡ್ಕೊಳ್ಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ, ಎಂಥದ್ದೇ ರಾಜಕೀಯ ವೈರುಧ್ಯ ಇದು ಕೂಡ ನೀವೆಲ್ಲರೂ ಕೂಡ ನಮ್ಮ ಜೊತೆಗೆ ನಿಲ್ಲಿ, ನನ್ನನ್ನು ಹೇಗೆ ಬಳಸ್ಕೊಳ್ತಿರೋ ನಿಮ್ಗೆ ಅಷ್ಟು ಉಪಯೋಗ ಆಗತ್ತೆ, ನಿಮಗೂ ಕೂಡ ಸದಾ ನನ್ನ ಕಚೇರಿಯ ಮತ್ತು ಮನೆಯ ಬಾಗಿಲು ತೆಗೆದೇ ಇರುತ್ತೆ, ನೀವೆಲ್ಲರೂ ಕೂಡ ಯಾವಾಗ ಬೇಕಾದರೂ ಬರಬಹುದು, ಮುಕ್ತವಾಗಿ ನನ್ನ ಜೊತೆ ಮಾತಾಡಬಹುದು, ನನ್ನನ್ನು ಬಳಸ್ಕೊಳ್ಳಬಹುದು ಅನ್ನುವಂಥ ಮಾತನ್ನ CM ಡಿ.ಕೆ. ಶಿವಕುಮಾರ್ ಅವರು ರಾಮನಗರದಲ್ಲಿ JDSನ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಿರುವಂಥದ್ದು. ಇದರ ಹಿಂದೆ ಇರುವಂಥ ಲೆಕ್ಕಾಚಾರ ಏನು ಅಂತಂದ್ರೆ, ಮೈಸೂರು, ಹಳೆ ಮೈಸೂರು ಭಾಗ ಬೆಲ್ಟ್ ಏನಿದೆ ಅಲ್ಲಿ JDS ಪ್ರಾಬಲ್ಯ ಹೊಂದಿರುವಂಥ ಕ್ಷೇತ್ರ. ಅದರಲ್ಲೂ ಚನ್ನಪಟ್ಟಣದ, ಈ ಹಿಂದೆ ಚನ್ನಪಟ್ಟಣದ ಶಾಸಕರಾಗಿದ್ದಂಥವರು ಕುಮಾರಸ್ವಾಮಿಯವರು, ರಾಮನಗರದಲ್ಲೂ ಕೂಡ ಅನಿತಾ ಕುಮಾರಸ್ವಾಮಿಯವರಾಗಿದ್ರು. ಈ ಬಾರಿ ನಿಖಿಲ್ ಕುಮಾರಸ್ವಾಮಿಯವರು ಸೋತು ಅಲ್ಲಿ ಬೇರೆಯವರು ಶಾಸಕರಾಗಿದ್ದಾರೆ, ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ. ಅಂದರೆ JDSನ ಪ್ರಾಬಲ್ಯ ಏನಿದೆಯಲ್ಲ ಆ ಬೆಲ್ಟ್ನಲ್ಲಿ ಇರುವಂಥ ಎಲ್ಲ JDS ಕಾರ್ಯಕರ್ತರನ್ನು ತಮ್ಮತ್ತ ಸೆಳೆಯುವಂತಹ ಒಂದು ಸ್ಟ್ರಾಟಜಿನ ಡಿ.ಕೆ. ಶಿವಕುಮಾರ್ ಅವರದು. ಮತ್ತು ನಮಗೆಲ್ಲರಿಗೂ ಗೊತ್ತೇ ಇರುವಂತೆ ದೇವೇಗೌಡರ ಕುಟುಂಬ, ಕುಮಾರಸ್ವಾಮಿ ಅವರನ್ನು ಸೇರಿದಂತೆ ಡಿ.ಕೆ. ಶಿವಕುಮಾರ್ ಅವರಿಗಿರುವಂತಹ ವೈರುಧ್ಯ ಏನಿದೆಯಲ್ಲ ರಾಜಕೀಯವಾಗಿ, ಅದು ಸಾತನೂರಲ್ಲಿ ಅವರು ಯಾವಾಗ ದೇವೇಗೌಡರನ್ನ ಸೋಲಿಸಿದ್ರಲ್ಲ ಅಲ್ಲಿಂದ ಶುರುವಾದಂಥದ್ದು. 2018ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಅವಕಾಶ ಇದ್ದರೂ ಕೂಡ ನಾನು ಕುತ್ತಿಗೆ ಕುಯ್ದ್ರು, ದೇವೇಗೌಡರಿಗೆ ಮೋಸ ಮಾಡಿದ್ರು, ನನಗೆ ಮೋಸ ಮಾಡಿದ್ರು, ಈ ರೀತಿಯಾಗೆಲ್ಲ ಮಾತಾಡಿರುವಂಥವ್ರು ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು. ಈಗಲೂ ಕೂಡ ಪ್ರಸ್ತುತವಾಗಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ, ಅಂದರೆ ಪ್ರತಿಪಕ್ಷದಲ್ಲಿರುವಂಥ BJP ಮತ್ತು JDS, BJPಗಿಂತ ಹೆಚ್ಚಾಗಿ JDSನಿಂದ ಕುಮಾರಸ್ವಾಮಿ ಅವರೇ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕುವಲ್ಲಿ, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರನ್ನ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನು ಟೀಕಿಸುವಲ್ಲಿ ಕುಮಾರಸ್ವಾಮಿ ಅವರು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ರು. ಅಂದರೆ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಯಾವಾಗಲೂ ಕೂಡ ಒಂದು ರೀತಿಯಾದಂಥ ವಿರೋಧ, ಮಾತಿನ ಚಕಮಕಿಗಳು, ವಾಗ್ದಾಳಿಗಳು ಎಲ್ಲವೂ ಕೂಡ ಇದ್ದಂಥದ್ದು. ಅದರಲ್ಲೂ ಕೂಡ ಇಬ್ಬರೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು. ಹೀಗಾಗಿ ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಾ ಇದೆ ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವೆ. ಈ ಮಧ್ಯೆ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪ್ಲಾನ, ಸ್ಟ್ರಾಟಜಿನ ಏನಿದೆ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಲೆಕ್ಕಾಚಾರ, ಯಾಕಾಗಿ JDSನ ಕಾರ್ಯಕರ್ತರಿಗೆ ಹೀಗೆ ಒಂದು ಮುಕ್ತವಾದಂಥ ಅವಕಾಶವನ್ನು ಕೊಟ್ಟರು, ನಾನು ನಿಮ್ಮ ಜೊತೆಗಿದ್ದೇನೆ, ನನಗೂ ನಿಮ್ಮ ಮೇಲೆ ಪ್ರೀತಿ ಇದೆ, ನೀವು ನನ್ನನ್ನು ಬಳಸ್ಕೊಳ್ಬೋದು, ನಮ್ಮ ಮನೆಗೆ ಬರ್ಬೋದು, ಈ ರೀತಿಯಾದಂಥ ಮಾತುಗಳೇನಿದೆಯಲ್ಲ ಇದರ ಹಿಂದೆ ಕಡಾಖಂಡಿತವಾಗಿ ಡಿ.ಕೆ. ಶಿವರ ರಾಜಕೀಯ ಲೆಕ್ಕಾಚಾರ ಇದೆ ಅನ್ನುವಂಥದ್ದನ್ನು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಒಟ್ಟಾರೆ
ಕುಮಾರಸ್ವಾಮಿ ಅವ್ರನ್ನ ದೂರ ಇಡಬೇಕು, JDS ಪಕ್ಷವನ್ನು ದೂರ ಇಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು DK ಶಿವಕುಮಾರ್ ಅವರಿದ್ದಾರಾ? ಹೀಗಾಗಿ ಆ ಭಾಗದಲ್ಲಿರುವಂಥವರೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮತ್ತ ಸೆಳೆದುಕೊಳ್ಳುವಂಥ ಪ್ರಯತ್ನದಲ್ಲಿ ಏನಾದರೂ DK ಶಿವಕುಮಾರ್ ಇದ್ದಾರಾ? ಇದು ಯಶಸ್ವಿ ಆಗತ್ತಾ? JDSನವ್ರಿಗೆ ಇದು ಅರ್ಥ ಆಗಲ್ವಾ? ಕುಮಾರಸ್ವಾಮಿ ಅದಕ್ಕೆ ಏನಾದರೂ ಪ್ರತಿತಂತ್ರವನ್ನು ಹೂಡ್ತಾರಾ? ಏನೇನೆಲ್ಲ ಆಗುತ್ತೆ ಹಾಗಾದ್ರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.